ಮಂಡ್ಯದಲ್ಲಿ ಎನ್ಜಿಒ ಮುಖ್ಯಸ್ಥ ಕಾರುಬಾರು ನಡೆಸಿರುವಂತಹ ಘಟನೆ ಒಂದು ನಡೆದಿದೆ. ಅಂದರೆ ಕರ್ನಾಟಕ ಅದೇ ರೀತಿಯಾಗಿ ಭಾರತ ಸರ್ಕಾರದ ಲಾಂಛನವನ್ನ ಬಳಸಿಕೊಂಡು ಭಾರತ ಸರ್ಕಾರದ ಹೆಸರು ಮತ್ತೆ ಲಾಂಛನವನ್ನ ದುರ್ಬಳಕೆ ಮಾಡಿಕೊಂಡು ಕಾರುಬಾರು ನಡೆಸಿರುವಂತಹ ಘಟನೆ ನಡೆದಿದೆ. ಸರ್ಕಾರಿ ಅಧಿಕಾರಿ ಅನ್ನೋ ರೀತಿಯಾಗಿ ಪೋಸ್ ಕೊಟ್ಟಿರುವಂಥದ್ದು. ಎನ್ಜಿಒ ಅಂತ ಅಂದರೆ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಅಂದರೆ ಸರ್ಕಾರಿಯೇತರ ಸಂಸ್ಥೆ. ಆದರೆ ಈತ ತಾನೇ ಸರ್ಕಾರಿ ಅಧಿಕಾರಿ ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಓಡಾಡಿದ್ದಾನೆ. ತನ್ನ ಸ್ವಂತ ಕಾರಿಗೆ ಭಾರತ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಹೆಸರನ್ನ ಬಳಸ್ಕೊಂಡಿದ್ದಾನೆ. ಜೊತೆಗೆ ಭಾರತ ಸರ್ಕಾರದ ಲಾಂಛನವನ್ನು ಕೂಡ ಬಳಸಿಕೊಂಡು ಕಾರುಬಾರು ನಡೆಸಿದ್ದಾನೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ಸ್ ಅಫೇರ್ಸ್ ಎಂಬ ಬೋರ್ಡನ್ನು ಬಳಕೆ ಮಾಡಿಕೊಂಡು ಓಡಾಡಿದ್ದಾನೆ. ಕಾನೂನು ಬಾಹಿರವಾಗಿ ಭಾರತ ಸರ್ಕಾರದ ಲಾಂಛನ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಎಂಬ ಲೆಟರ್ ಹೆಡ್ ಅನ್ನು ಬಳಕೆ ಮಾಡಿಕೊಂಡಿರುವಂಥ ಆತನ ಈ ದುರ್ಬಳಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳು ಬಂದ ಬಳಿಕ ಇದಕ್ಕೆ ಗಮನವನ್ನು ಹರಿಸಲಾಗಿದೆ. ಸರ್ಕಾರಿ ಅಧಿಕಾರಿಯಂತೆ ಗ್ರೀನ್ ಕಲರ್ ಪೆನ್ನನ್ನು ಕೂಡ ಬಳಕೆ ಮಾಡಿಕೊಳ್ತಾ ಇದ್ದಂತೆ. ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ನ ಅಧಿಕಾರಿ, ಆದರೆ ಮುಖ್ಯಸ್ಥ. ಆದರೆ ಇಲ್ಲಿ ಮಾಡಿರುವಂಥದ್ದೆಲ್ಲ ಕೂಡ ತಾನು ಸರ್ಕಾರಿ ಅಧಿಕಾರಿ ಅನ್ನೋ ರೀತಿಯಾಗಿ ಸರ್ಕಾರದ ಹೆಸರನ್ನು ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇದ್ದಂಥ ಕಾರುಬಾರು ಏನಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ವಿವಿಧ ಯೋಜನೆಗಳ ಪ್ರಗತಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಂತೆ ಕಂಡು ಕಾಣದಂತಿರುವಂಥ ಪೊಲೀಸರು ಹಾಗೂ RTO ಅಧಿಕಾರಿಗಳೇನಿದ್ದಾರೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಬೇಕಿದೆ ಅಂತ ಅಲ್ಲಿರುವಂಥ ಜನರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕಿದ್ದಾರೆ. CD ಕಿರಣ್ ಇರ್ಬೋದು, ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ, ಅಂದರೆ ಆತ ಬಳಸ್ತಾ ಇದ್ದಂಥ ಲೆಟರ್ ಹೆಡ್ಗಳಿರ್ಬೋದು ಮತ್ತು ಗಾಡಿ ಮೇಲೆ ಅವರ ತಮ್ಮ ಸರ್ಕಾರಿ ಅಂದರೆ ತಮ್ಮ ಖಾಸಗಿ ವೆಹಿಕಲ್ ಏನಿದೆ ಅದರ ಮೇಲೆ ಸರ್ಕಾರಿ ಹೆಸರನ್ನು ಬಳಸ್ಕೊಳ್ತಾ ಇದ್ರು. ಗೌರ್ನಮೆಂಟ್ ಆಫ್ ಇಂಡಿಯಾ ಅಂತ ಬಳಸ್ಕೊಂಡು ಓಡಾಡ್ತಾ ಇದ್ರು. ಮತ್ತು ತಾವು ಏನಾದರೂ ಲೆಟರ್ ಬರೀತಾರೆ, ಏನಾದರೂ ವ್ಯವಹಾರಗಳನ್ನು ನಡೆಸ್ತಾರೆ ಅಂದರೆ ಆ ಸಂದರ್ಭದಲ್ಲೂ ಕೂಡ ಸರ್ಕಾರದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ಸ್ ಅಫೇರ್ಸ್ ಅನ್ನುವಂಥ ಲೆಟರ್ ಹೆಡ್ಡನ್ನು ಬಳಕೆ ಮಾಡ್ಕೊಳ್ತಾ ಇದ್ರಂತೆ. ಇನ್ನು ಗ್ರೀನ್ ಪೆನ್ ಅಂತ ಬಂದಾಗ ಸರ್ಕಾರಿ ಅಧಿಕಾರಿಗಳು ಬಳಕೆ ಮಾಡುವಂಥ ಪೆನ್ನನ್ನು ಬಳಸ್ತಿದ್ರಂತೆ. ಮತ್ತು ಈ ಸರ್ಕಾರಿ ಅಧಿಕಾರಿ ಅಂತಲೇ ಹಲವು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯಿತಿಗಳಿಗೆ ಕೂಡ ತೆರಳಿ ಆ ಕಚೇರಿಗಳಲ್ಲೂ ಕೂಡ ತಮ್ಮ ದರ್ಬಾರನ್ನು ಮಾಡ್ತಾ ಇದ್ರಂತೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಅನಧಿಕೃತವಾಗಿ ಈ ಲೆಟರ್ ಹೆಡ್ಡನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರಂತೆ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಎಂಬ ಲೆಟರ್ ಹೆಡ್ಡನ್ನು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಗಮನ ಹರಿಸಬೇಕು, ಇದರ ವಿರುದ್ಧ ಗಂಭೀರವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆಕ್ರೋಶ ಕೂಡ ಕೇಳಿಬಂದಿದೆ. ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಈಗ ಸದ್ಯಕ್ಕೆ ಇವ್ರು ಮಾಡ್ತಾ ಇದ್ದಂಥ ದುರ್ಬಳಕೆ ಏನಿದೆ, ಸರ್ಕಾರದ ಹೆಸರನ್ನು ಬಳಕೆ ಮಾಡಿಕೊಂಡು NGO ಅಂತ ಬಂದಾಗ ಸರ್ಕಾರಿಯೇತರ ಸಂಸ್ಥೆ ಅವರ ಅಂಡರಲ್ಲಿ ಏನು ಬರುತ್ತೋ ಅದನ್ನು ಮಾಡಬೇಕಾಗುತ್ತೆ. ಆದರೆ ಸರ್ಕಾರದ ಹೆಸರನ್ನು ಅಥವಾ ಭಾರತದ ಈ ಗೌರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಸರ್ಕಾರದ ಇದು ಲೋಗೋಗಳನ್ನ ಬರೀ ಗೌರ್ಮೆಂಟ್ ಅಫಿಷಿಯಲ್ ಮಾತ್ರ ಅದನ್ನು ಹಾಕ್ಕೊಂಡು ಓಡಿಸ್ಬೇಕೇ ಹೊರತು ಪ್ರೈವೇಟ್ ವೆಹಿಕಲ್ಲು ಎಲ್ಲ ವೈಟ್ ಬೋರ್ಡು ಅವರು ಹಾಕ್ಕೊಳ್ಳೋಗಿಲ್ಲ. ಸ್ವಂತಕ್ಕೆ ತೊಗೊಂಡಿರೋರು ಅವರು ಲೋಗೋಗಳನ್ನ ಹಾಕ್ಕೊಂಡು ಓಡಿಸೋಕ್ಕೆ ಪ್ರಯೋಜನ ಇಲ್ಲ. ಆಗ ಸಂಘ ಸಂಸ್ಥೆಗಳೇ ಆಗಲಿ ಮತ್ತು ಪ್ರೈವೇಟ್ ಯೂಸ್ ಮಾಡೋರೇ ಆಗಲಿ ಅದನ್ನು ಯಾವುದೇ ರೀತಿಯ ಲೋಗೋಗಳನ್ನ ಹಾಕ್ಕೊಂಡು ಬೋರ್ಡಲ್ಲೇ ಹಾಕ್ಕೊಂಡು ಹೋಗೋ ಅವಶ್ಯಕತೆ ಇದಿಲ್ಲ, ಪ್ರಯೋಜನ ಇಲ್ಲ. ಅದು ಸರ್ಕಾರದಿಂದ ಅಂಥ ವೆಹಿಕಲ್ಗಳನ್ನ ನಾವು ಕಂಡು ಬಂದರೆ ಅವನ್ನ ಮುಟ್ಗೋಲು ಹಾಕ್ಕೊಂಡು ಅದನ್ನು ನಮ್ಮ ರಿಮೂವ್ ಮಾಡಿಸ್ತಾ ಇದ್ದೀವಿ. ಸುಮಾರು ಗಾಡಿಗಳು ಅಂಥವನ್ನೆಲ್ಲ ಬಿಚ್ಚಿಸಿ ನಾವು ಅವ್ರಿಗೆ ಫೈನು ಹಾಕಿ ಮಾಡಿದ್ದೀವಿ. ಅದಕ್ಕೆ ಯಾವುದೇ ಪ್ರಯೋಜನ ಇಲ್ಲ ನಮ್ಮ ಸರ್ಕಾರದಿಂದ. ಈಗ ಬಂದಿರುವಂಥ ಪ್ರಕರಣದಲ್ಲಿ ಭಾರತ ಸರ್ಕಾರದ ಲಾಂಛನ ಮತ್ತು ಮಿನಿಸ್ಟರ್ ಸಚಿವಾಲಯದ ಹೆಸರನ್ನೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದೊಂದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಹೌದು. ಇದು ಏನು ಮುಂದೆ ನೀವೇನು ಕ್ರಮ ತಗೊಳ್ತೀರಾ? ಅಂಥವು ಏನಾರ ವೆಹಿಕಲ್ಗಳು ಕಂಡು ಬಂದರೆ ನಾವು ಅದಕ್ಕೆ ಗಾಡಿಗಳನ್ನ ಸೀಸ್ ಮಾಡಿಬಿಟ್ಟು ಅವ್ರಿಗೆ ಕ್ರಮ ತಗೋತೀವಿ, ದಂಡ ವಿಧಿಸ್ತೀವಿ. ಸೊ ಅಷ್ಟೇನಾ? ಅದು ಏನೋ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು ಈ ಥರದ್ದು ಏನಾದರೂ ಪ್ರಾವಿಷನ್ ಇದೆ? ಏನಿದೆ? ಮಾಧ್ಯಮಗಳಲ್ಲಿ ವರದಿಯಾಗಿ ಮತ್ತು ನನ್ನ ಗಮನಕ್ಕೆ ವಾಟ್ಸಪ್ ಮೂಲಕ ಬಂದಿರುವ ಪ್ರಕಾರ ಕಿರಣ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಸ್ವಂತ ವಾಹನದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಅಂತೇಳಿ ನಾಮಫಲಕವನ್ನು ಅಳವಡಿಸ್ಕೊಂಡು ಸುತ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಅದಾದ ನಂತರ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕೃತವಾಗಿ ಪತ್ರವನ್ನು ಬರೆದು ಜಾಯಿಂಟ್ ಸೆಕ್ರೆಟರಿ ಕನ್ಸ್ಯೂಮರ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಲೆಟರ್ ಹೆಡನ್ನು ಬಳಸ್ಕೊಂಡು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕೃತವಾಗಿ ಪತ್ರ ಬರೆದು ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಯೋಜನೆಗಳನ್ನು
ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾ ಇರೋದು ಕೂಡ ವಾಟ್ಸಪ್ನಲ್ಲಿ ನನ್ನ ಗಮನಕ್ಕೆ ಬಂದಿದೆ. ಈ ಕೂಡಲೇ ನಾನು SP ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು CEO ಜಿಲ್ಲಾ ಪಂಚಾಯತ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ಸೊ ಹಾಗಾಗಿ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಈ ರೀತಿ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ತಮ್ಮ ಖಾಸಗಿ ವಾಹನಗಳಲ್ಲಿ ಭಾರತ ಸರ್ಕಾರ ಅಂತ ನಾಮಫಲಕನ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ